ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 11ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 11. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಅನುವಾದ: ಹೇ ಭರತಶ್ರೇಷ್ಠನೇ, ನಾನು ಬಲಶಾಲಿಗಳ ಆಸಕ್ತಿ ಮತ್ತು ಕಾಮನೆಗಳಿಂದ ರಹಿತವಾದ ಬಲ ಅರ್ಥಾತ್ ಸಾಮರ್ಥ್ಯವಾಗಿದ್ದೇನೆ ಮತ್ತು ಎಲ್ಲ ಪ್ರಾಣಿಗಳಲ್ಲಿ ಧರ್ಮಕ್ಕೆ ಅನುಕೂಲವಾದ ಅರ್ಥಾತ್ ಶಾಸ್ತ್ರಕ್ಕೆ ಅನುಕೂಲವಾದ ಕಾಮವಾಗಿದ್ದೇನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಮೊದಲಿಗೆ ಇಲ್ಲಿ ಭರತ ಶ್ರೇಷ್ಠನೇ ಅಂತ ಅರ್ಜುನನನ್ನ ಕರೆದಿದ್ದಾನೆ. ಯಾಕೆಂದ್ರೆ ಭರತ ವಂಶ ಅನ್ನೋದು ಶ್ರೇಷ್ಠವಾದಂತ ವಂಶ, ಧರ್ಮದಿಂದ ನಡ್ಕೊಳ್ತಾ ಇದ್ದಂತ ಒಂದು ವಂಶ. ಅದಕ್ಕೆ ಆ ಭರತ ವಂಶದಲ್ಲಿ ನೀನು ಶ್ರೇಷ್ಠನಾಗಿರುವಂಥವನು ಅಂತ ಇಲ್ಲಿ ಕರೀತಾ ಇದ್ದಾನೆ. ಆಮೇಲೆ ಭಗವಂತ ಹೇಳ್ತಾನೆ, ನಾನು ಬಲಶಾಲಿಗಳ ಬಲ, ಅದರಲ್ಲೂ ಕೂಡ ಆಸಕ್ತಿ ಮತ್ತೆ ಕಾಮನೆಗಳಿಂದ ರಹಿತವಾಗಿರುವಂತ ಬಲ, ರಹಿತವಾದಂತ ಬಲ ಅಂತ ಹೇಳ್ತಾ ಇದ್ದಾನೆ. ಯಾರು ಬಲಶಾಲಿಗಳು ಬೇಕಾದಷ್ಟು ಜನ ಇದ್ದಾರೆ. ಈಗ ಅಸುರರು ಬಲಶಾಲಿಗಳೇನೆ, ದೇವತೆಗಳು ಕೂಡ ಬಲಶಾಲಿಗಳೇನೆ. ಆದರೆ ಆಸಕ್ತಿ ಮತ್ತೆ ಕಾಮನೆ ಯಾರಲ್ಲಿ ಇರೋದಿಲ್ವೋ ಅಂಥ ರಹಿತವಾದ ಬಲ ನಾನು ಅಂತ, ಅಂದ್ರೆ ಅವರ ಸಾಮರ್ಥ್ಯ ನಾನು ಅಂತ ಹೇಳ್ತಾ ಇದ್ದಾನೆ. ರಾಕ್ಷಸರಲ್ಲೂ ಬಲ ಇರುತ್ತಲ್ವಾ, ಅವರಲ್ಲಿರೋದು ಆಸಕ್ತಿ, ಕಾಮನೆ, ಅಹಂಕಾರ ಎಲ್ಲ ಇರುತ್ತೆ ಅವರಲ್ಲಿ. ಆ ರೀತಿಯ ಬಲ ಅಲ್ಲ ಹೇಳ್ತಾ ಇರೋದು, ಆಸಕ್ತಿ ಕಾಮನೆ ರಹಿತವಾಗಿರುವಂತ ಬಲ ಅಂದ್ರೆ ಸಾಮರ್ಥ್ಯ ಅಂತ ಅರ್ಥ. ಮತ್ತೆ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಧರ್ಮಕ್ಕೆ ಅನುಕೂಲವಾಗಿರುವಂತ, ಅಂದ್ರೆ ಶಾಸ್ತ್ರಗಳಲ್ಲಿ ಏನ್ ಹೇಳಿದಾರೋ ಅದರ ಪ್ರಕಾರವಾಗಿ ಕಾಮನೆಯನ್ನ ನಾವು ಭೋಗಿಸ್ಬೋದು. ಕಾಮ ಇಲ್ಲದೆ ನಾವಿರ್ಬೇಕು ಅಂತ ಅಲ್ಲ, ಶಾಸ್ತ್ರಕ್ಕೆ ಅನುಕೂಲವಾದಂತ ಕಾಮ ಇರಬೇಕು, ಆಸೆ ಇರಬೇಕು. ಆದ್ರೆ ಎಷ್ಟಿರ್ಬೇಕೋ ಅಷ್ಟು. ಇಲ್ಲ ಅಂತಂದ್ರೆ ನಾವು ಈ ಜಗತ್ತಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಭಗವಂತ ಹೇಳ್ತಾನೆ, ಶಾಸ್ತ್ರಕ್ಕೆ ಅನುಕೂಲವಾಗಿರುವಂತ ಕಾಮ ನಾನಾಗಿದ್ದೀನಿ ಅಂತಂದ್ಬಿಟ್ಟು. ಪ್ರಶ್ನೆ ಏನು ಅಂತಂದ್ರೆ, ಈ ಶ್ಲೋಕದ ಸ್ಪಷ್ಟೀಕರಣವನ್ನ ಮಾಡಿ, ಅಂದ್ರೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ವಿವರಣೆ ಮಾಡಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಉತ್ತರ ಏನು ಅಂತಂದ್ರೆ, ಬಲದಲ್ಲಿ ಕಾಮನೆ, ರಾಗ, ಅಹಂಕಾರ ಮತ್ತೆ ಕ್ರೋಧ ಇದೆಲ್ಲ ಸಂಯೋಗ ಆಗಿರುತ್ತಲ್ಲ. ಅಂದ್ರೆ ಈಗ ಒಬ್ಬ ಬಲಶಾಲಿ ಇದ್ದಾನೆ, ಅವನಲ್ಲಿ ಕಾಮನೆ, ರಾಗ, ಅಹಂಕಾರ, ಕೋಪ ಇದೆಲ್ಲ ಸೇರ್ಕೊಂಡಿದ್ರೆ ಅದು ಅಸುರ ಬಲ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾವ ಬಲವನ್ನ ಅಸುರಿ ಸಂಪತ್ತಿನಲ್ಲಿ ವರ್ಣನೆ ಮಾಡಿದನೋ, ಈಗ ಭಗವಂತ ಅಸುರಿ ಸಂಪತ್ತು ಯಾವುದು ಅಂತ ಹೇಳಿದಾನಲ್ಲ, ಆ ಸಮಯದಲ್ಲಿ ಏನೆಲ್ಲ ಹೇಳಿದನೋ ಬಲದ ಬಗ್ಗೆ, ಅಸುರಿ ಬಲದ ಬಗ್ಗೆ, ಅದು ಯಾವುದು ಶ್ಲೋಕ ಏನ್ ಹೇಳಿದಾನೆ ಅಂತ ಒಂದ್ಸರಿ ತಿಳ್ಕೊಳ್ಳೋಣ. 16ನೇ ಅಧ್ಯಾಯದ 18ನೇ ಶ್ಲೋಕ. ಅದರಲ್ಲಿ ಯಾವ ಶ್ಲೋಕ ಅಂದ್ರೆ ಅಹಂಕಾರಂ ಬಲಂ ದರ್ಪಂ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ, ಅಸುರಿ ಸ್ವಭಾವ ಇರುವಂತ ಮನುಷ್ಯರು ಅವರು ಅಹಂಕಾರ, ಬಲ, ದರ್ಪ, ಕಾಮನೆ ಮತ್ತೆ ಕ್ರೋಧ ಇದರ ಪರಾಯಣರಾಗಿರ್ತಾರೆ. ಅದೇ ಅವ್ರಿಗೆ ಇಷ್ಟ. ಇಷ್ಟೇ ಅಲ್ಲದೆ ಇನ್ನು ಅನಾಚಾರದಲ್ಲಿ ಯಾವಾಗ್ಲೂ ನಿರತರಾಗಿರ್ತಾರೆ. ಮತ್ತೆ ಬೇರೆಯವರನ್ನ ನಿಂದನೆ ಮಾಡ್ತಾ ತಮ್ಮ ಮತ್ತೆ ಬೇರೆಯವರ ಶರೀರದಲ್ಲಿ ಸ್ಥಿತನಾಗಿರ್ತಾನಲ್ಲ ಭಗವಂತ, ಅವನನ್ನ ದ್ವೇಷ ಮಾಡ್ತಾರೆ. ಅಂದ್ರೆ ನನ್ನನ್ನ ದ್ವೇಷಿಸ್ತಾರೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಸುರಿ ಸ್ವಭಾವ ಅಂತಂದ್ರೆ ಈ ರೀತಿ ಇರುತ್ತೆ ಅನ್ನೋದನ್ನ ಅಲ್ಲಿ ವರ್ಣನೆ ಮಾಡಿದಾನಲ್ಲ, ಅಲ್ಲಿ ಹೇಳಿದಾನೆ. ಅಸುರಿ ಬಲ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಹೇಳಿದ್ದಾರೆ. ಮತ್ತೆ ಯಾವುದನ್ನ ತ್ಯಾಗ ಮಾಡುವ ಮಾತು ಹೇಳಲಾಗಿದೆಯೋ, ಅಂದ್ರೆ ಯಾವುದನ್ನ ನಾವು ಬಿಡಬೇಕು ಅಂತ ಹೇಳಿದಾರೋ ಅದು ಕೂಡ ಅಸುರಿ ಗುಣನೇ. 18ನೇ ಅಧ್ಯಾಯದ 53ನೇ ಶ್ಲೋಕ. ಅದರಲ್ಲಿ ಹೇಳಿದಾನೆ ಭಗವಂತ, ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಮತ್ತೆ ಪರಿಗ್ರಹ ಇದನ್ನ ತ್ಯಾಗ ಮಾಡಿ ನಿರಂತರವಾಗಿ ಧ್ಯಾನ ಯೋಗ ಪರಾಯಣನಾಗಿರುವಂತಹ ಮಮತಾರಹಿತ ಶಾಂತಿಯುಕ್ತ ಪುರುಷ ಭಗವಂತನಲ್ಲಿ ಸ್ಥಿತನಾಗಿರೋದಕ್ಕೆ ಪಾತ್ರನಾಗ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಯಾವುದನ್ನ ಬಿಡಬೇಕು ಅಂತ ಹೇಳಿರೋದು, ಅಹಂಕಾರ, ಬಲ, ದರ್ಪ, ಕಾಮಕ್ರೋಧ ಇದೆಲ್ಲವೂ ಕೂಡ ಅಸುರಿ ಸಂಪತ್ತಿನ ಗುಣನೇ. ಇದನ್ನೆಲ್ಲ ನಾವು ತ್ಯಾಗ ಮಾಡಬೇಕು ಅಂತ ಹೇಳಿದ್ದಾನೆ. ಇದೇ ರೀತಿ ಧರ್ಮಕ್ಕೆ ವಿರುದ್ಧವಾಗಿರುವಂತಹ ಕಾಮ ಇದೆಯಲ್ಲ, ಅದು ಕೂಡ ಅಸುರಿ ಸಂಪತ್ತಿನ ಪ್ರಧಾನ ಗುಣವಾಗಿರೋದ್ರಿಂದ ಎಲ್ಲ ಅನರ್ಥಗಳ ಮೂಲ ಅದೇ ಆಗಿದೆ ಅಂತ ಹೇಳಿದ್ದಾರೆ. ಅದು ಯಾವ ಶ್ಲೋಕದಲ್ಲಿ ಹೇಳಿದಾನೆ? 3ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ.
ಏನ್ ಹೇಳಿದಾನಲ್ಲಿ, ಕಾಮ ಏಷ ಕ್ರೋಧ ಏಷ ಅನ್ನುವಂಥ ಶ್ಲೋಕ. ಅದರಲ್ಲಿ ಹೇಳ್ತಾನೆ ಭಗವಂತ, ರಜೋಗುಣದಿಂದ ಉತ್ಪನ್ನವಾಗಿರುವಂಥ ಈ ಕಾಮ ಇದೆಯಲ್ಲ, ಅದೇ ಕ್ರೋಧವಾಗಿದೆ. ಇದು ಬಹಳ ತಿನ್ನುತ್ತೆ ಅಂತ ಹೇಳಿದಾನೆ. ಅಂದ್ರೆ ಏನು, ಭೋಗಗಳಿಂದ ಬೇಸರನೇ ಪಡೋದಿಲ್ಲ, ಮತ್ತೆ ಮಹಾಪಾಪಿಯಾಗಿದೆ. ಎಷ್ಟು ಭೋಗಿಸ್ತಾ ಇದ್ರು ಅದಕ್ಕೆ ಬೇಸರ ಅನ್ನೋದೇ ಇರೋದಿಲ್ಲ. ಮಹಾಪಾಪಿ ಅದು. ಇದನ್ನೇ ನೀನು ಈ ವಿಷಯದಲ್ಲಿ ವೈರಿ ಅಂತ ತಿಳ್ಕೋ ಅಂತನ್ಬಿಟ್ಟು ಅಲ್ಲಿ ಭಗವಂತ ಹೇಳಿದಾನೆ. ಇನ್ನ ನರಕದ ದ್ವಾರ ಮತ್ತು ತ್ಯಾಜ್ಯವಾಗಿದೆ ಅಂತ 16ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಇದ್ರ ಬಗ್ಗೆ ಹೇಳಿದಾನೆ. ಅದು ನರಕಕ್ಕೆ ದ್ವಾರ ಅಂತ. ಆಮೇಲೆ ಬಿಡುವಂಥದ್ದು, ತ್ಯಾಜ್ಯ ವಸ್ತು ಅಂತ ಹೇಳ್ತೀವಲ್ವ ನಾವು, ಬಿಸಾಕುವಂಥದ್ದು ಅಂತ, ದೂರ ಮಾಡುವಂಥದ್ದು ಅಂತ. ಅದರಲ್ಲಿ 16ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಯಾವುದು, ತ್ರಿವಿಧಂ ನರಕಸ್ಯೇದಂ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಕಾಮ, ಕ್ರೋಧ, ಲೋಭ ಈ 3 ರೀತಿಯದ್ದು ನರಕದ ದ್ವಾರಗಳು ಅಂತ ಹೇಳಿದಾನೆ. ಮತ್ತೆ ಆತ್ಮನನ್ನ ನಾಶ ಮಾಡುವಂಥದ್ದು, ಮತ್ತೆ ಅವನನ್ನ ಅಧೋಗತಿಗೆ ಕರ್ಕೊಂಡು ಹೋಗೋದು, ಅವನು ಯಾವ ಸ್ಥಿತಿಯಲ್ಲಿದ್ದಾನೋ ಅಲ್ಲಿಂದ ಅವನನ್ನ ಕೆಳಗಡೆ ತಳ್ಳುವಂಥದ್ದು. ಅದಕ್ಕೋಸ್ಕರ ಈ 3ಅನ್ನೂ ಕೂಡ ನಾವು ತ್ಯಾಗ ಮಾಡಿಬಿಡಬೇಕು ಅಂತ ಹೇಳಿದ್ದಾರೆ. ಕಾಮರಾಗಯುಕ್ತ ಬಲದಿಂದ ಮತ್ತೆ ಧರ್ಮ ವಿರುದ್ಧವಾಗಿರುವಂಥ ಕಾಮದಿಂದ ವಿರುದ್ಧವಾಗಿರುವಂಥದ್ದು, ಅಂದ್ರೆ ವಿಲಕ್ಷಣವಾಗಿರುವಂಥ ವಿಶುದ್ಧವಾದಂಥ ಬಲ ಮತ್ತೆ ವಿಶುದ್ಧವಾಗಿರುವಂಥ ಕಾಮ, ಅಂದ್ರೆ ಶುದ್ಧವಾಗಿರೋದು, ವಿಶೇಷವಾಗಿ ಶುದ್ಧವಾಗಿರುವಂಥದ್ದು, ಅಂಥದ್ದನ್ನ ನಾವು ಗಳಿಸ್ಬೇಕು. ಅದು ನಮಗೆ ಯೋಗ್ಯವಾಗಿರುವಂಥದ್ದು, ಆದರೆ ಧರ್ಮಕ್ಕೆ ವಿರುದ್ಧವಾಗಿರುವಂಥದ್ದು ಅಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಭಗವಂತ ಭರತರ್ಷಭ ಅನ್ನುವಂಥ ಸಂಬೋಧನೆಯಿಂದ ಇಲ್ಲಿ ನೀನು ಭರತ ವಂಶದಲ್ಲಿ ಶ್ರೇಷ್ಠನಾಗಿದ್ಯಾ, ನಿನ್ನೊಳಗಡೆ ಆ ಅಸುರ ಬಲ ಇಲ್ಲ, ಮತ್ತೆ ಅಧರ್ಮ ಮೂಲಕ ದೂಷಿತ ಕಾಮನೂ ಇಲ್ಲ. ನಿನ್ನೊಳಗಡೆ ಕಾಮನೆ ಮತ್ತೆ ಆಸಕ್ತಿಯಿಂದ ರಹಿತವಾಗಿರುವಂಥ ಶುದ್ಧವಾದಂಥ ಬಲ ಇದೆ. ಮತ್ತೆ ಧರ್ಮದಿಂದ ವಿರುದ್ಧವಾಗಿರುವ ವಿಶುದ್ಧವಾದ ಕಾಮ ಇದೆ. ಅಂದ್ರೆ ಧರ್ಮದಿಂದ ನಡ್ಕೊಳ್ಳುವಂಥವನಲ್ವಾ ಅವನು. ಅದಕ್ಕೋಸ್ಕರ ನಿನ್ನಲ್ಲಿ ಯಾವುದೇ ರೀತಿಯ ಆಸಕ್ತಿನೂ ಇಲ್ಲ, ನಿನ್ನಲ್ಲಿ ಧರ್ಮದಿಂದ ಕೂಡಿರುವಂಥ ಕಾಮ ಇದೆ ಅನ್ನುವಂಥ ಸಂಕೇತವನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಅಲ್ಲಿ ಭರತರ್ಷಭ ಅಂತ ಕರೆದಿರೋದಕ್ಕೆ ಕಾರಣ ಅವನಲ್ಲಿ ಅಧರ್ಮನೂ ಇಲ್ಲ, ಆಮೇಲೆ ವಿಶುದ್ಧವಾದಂಥ ಕಾಮ ಇರುವಂಥದ್ದು. ಅವನು ಒಂದು ಒಳ್ಳೆ ಶ್ರೇಷ್ಠವಾಗಿರುವಂಥ ಒಂದು ಕುಲದಲ್ಲಿ ಅವನು ಹುಟ್ಟಿದಾನೆ. ಬಲಶಾಲಿಗಳ ಇಂತಹ ಶುದ್ಧ ಬಲತತ್ವ ಮತ್ತೆ ಪ್ರಾಣಿಗಳ ಆ ವಿಶುದ್ಧ ಕಾಮತತ್ವ ನಾನೇ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.